ಹರಿ ಓಂ. ಎಲ್ಲ ಸಂಸ್ಕೃತ ಅಭಿಮಾನಿಗಳು ಕೂಡ ಪ್ರಣಾಮಗಳು. ಇವತ್ತಿನ ದಿನ ನಾವು ಒಂದು ಸಂಸ್ಕೃತದ ಸುಭಾಷಿತವನ್ನು ನೋಡೋಣ. ಅನ್ನದಾನಂ ಪರಂ ದಾನಂ ವಿದ್ಯಾದಾನಮತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ. ಮೊದಲಿಗೆ ಸುಭಾಷಿತ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಸುಭಾಷಿತ ಅಂದರೆ ಒಳ್ಳೆಯ ಮಾತು, ಹಿತವಾದ ನುಡಿ, ನಮ್ಮ ಜೀವನದಲ್ಲಿ ನಾವು ಅನುಸರಿಸಲು ಯೋಗ್ಯವಾದಂತಹ ಉತ್ತಮವಾದಂತಹ ಒಂದು ಮಾರ್ಗದರ್ಶಕವಾಗಿರುವಂತಹ ವಾಕ್ಯಗಳು. ಇವತ್ತಿನ ಒಂದು ಸುಭಾಷಿತದಲ್ಲಿ ವಿದ್ಯೆಯ ವಿಶೇಷತೆಯನ್ನು ಹೇಳುವಂಥದ್ದಾಗಿದೆ. ಈ ಒಂದು ಸಮಾಜದಲ್ಲಿ ನಾವು ನೋಡುವಾಗ ಎರಡು ರೀತಿಯಾದಂತಹ ದಾನಗಳನ್ನು ಆಯ್ಕೆ ಮಾಡಿಕೊಂಡಾಗ ಒಂದು ವಿದ್ಯಾದಾನ, ಇನ್ನೊಂದು ಅನ್ನದಾನ ಅಂತ ಎರಡು ರೀತಿಯಾದಂಥದ್ದು. ಅನ್ನದಾನ ಹಾಗೂ ವಿದ್ಯಾದಾನದಲ್ಲಿ ಯಾವುದು ಶ್ರೇಷ್ಠ ಅಂತ ಪ್ರಶ್ನೆ ಬಂದಾವಾಗ ಸುಭಾಷಿತಕಾರ ಹೇಳುವಂತಹ ಒಂದು ಮಾತನ್ನು ನಾವು ನೋಡೋಣ. ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವ ಜೀವಂಚ ವಿದ್ಯೆಯ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ನಾವು ಯಾರನ್ನೇ ಕೇಳಿದರೂ ಕೂಡ ಅನ್ನದಾನ ಮತ್ತು ವಿದ್ಯಾದಾನದಲ್ಲಿ ಯಾವುದು ಶ್ರೇಷ್ಠ ಅಂತ ಕೇಳಿದವಾಗ ಅನ್ನದಾನ ಶ್ರೇಷ್ಠ ಅಂತ ಹೆಚ್ಚಿನ ಜನರು ಹೇಳ್ತಾರೆ. ಸುಭಾಷಿತಕಾರ ಹಾಗೆ ಹೇಳ್ತಾ ಇಲ್ಲ, ವಿದ್ಯಾದಾನವೇ ಶ್ರೇಷ್ಠ ಅಂತ ಹೇಳ್ತಾನೆ. ಅದಕ್ಕೆ ಕಾರಣವನ್ನು ಕೂಡ ಕೊಡ್ತಾನೆ. ಏನಂತ ನೋಡುವ, ಅನ್ನದಾನಂ ಪರಂ ದಾನಂ. ಅನ್ನದಾನ ಮಾಡುವಂಥದ್ದು ಪರಂ ಅಂತಂದರೆ ಶ್ರೇಷ್ಠ, ಅನ್ನದಾನ ಮಾಡುವಂಥದ್ದು ಶ್ರೇಷ್ಠವಾದಂತಹ ದಾನ. ವಿದ್ಯಾದಾನಂ ಅತಃ ಪರಂ. ಅತಃ ಪರಂ ಅಂದರೆ ಅದಕ್ಕಿಂತಲೂ. ಯಾವುದಕ್ಕಿಂತ? ಅನ್ನದಾನದ ಮತ್ತು ವಿದ್ಯಾದಾನ ಇದೆರಡರಲ್ಲಿ ಅನ್ನದಾನಕ್ಕಿಂತಲೂ ವಿದ್ಯಾದಾನ ಹೇಳುವಂಥದ್ದು ಶ್ರೇಷ್ಠವಾದಂಥದ್ದು ಅಂತ ಸುಭಾಷಿತಕಾರನ ಅಭಿಪ್ರಾಯ. ಯಾಕೆ ಹೇಳುವಂಥದ್ದನ್ನು ಹೇಳ್ತಾನೆ. ಅನ್ನೇನ ಕ್ಷಣಿಕಾ ತೃಪ್ತಿ. ಅನ್ನದಾನ ಅಂತಂದರೆ ನಾವು ಆಹಾರವನ್ನು ಕೊಡುವಂಥದ್ದು ಮತ್ತೊಬ್ಬರಿಗೆ. ಸ್ವೀಕರಿಸಿದಂಥ ವ್ಯಕ್ತಿ ಹಸಿವಾಗುವವರೆಗೆ ಅವನು ತೃಪ್ತನಾಗಿ ಇರ್ತಾನೆ. ಹಸಿವಾದ ನಂತರ ಮತ್ತೆ ಅವನು ಊಟಕ್ಕಾಗಿ ಮತ್ತೆ ಅವನು ಆ ಕಡೆ ಈ ಕಡೆ ನೋಡುವಂಥ ಸಂದರ್ಭ. ಮಧ್ಯಾಹ್ನ ಊಟ ಮಾಡಿದರೆ ಸಾಯಂಕಾಲ ಆಗುವಾಗ ಹಸಿವಾಗ್ತದೆ. ಮಧ್ಯಾಹ್ನ ಊಟ ಮಾಡಿದ್ರೆ ಮರೆತು ಹೋಯ್ತು. ಸಾಯಂಕಾಲದ ಊಟಕ್ಕಾಗಿ ಅವನು ಹಂಬಲಿಸ್ಲಿಕ್ಕೆ ಆರಂಭ ಮಾಡ್ತಾನೆ. ಅಂದರೆ ಕ್ಷಣಿಕ. ಹಾಗಾಗಿ ಇದು ಕ್ಷಣಿಕವಾದಂಥ ತೃಪ್ತಿಯನ್ನು ಕೊಡುವಂಥದ್ದು. ಆದರೆ ಯಾವತ್ತು ಜೀವಂಚ ವಿದ್ಯೆಯ, ಯಾವತ್ತು ಜೀವಂ ಅಂದರೆ ಎಲ್ಲಿವರೆಗೆ ಅವನು ಬದುಕಿರ್ತಾನೋ ಅಲ್ಲಿಯವರೆಗೂ ಕೂಡ ವಿದ್ಯಾದಾನಂ, ನಾವು ಕಲಿಸಿದಂತಹ ವಿದ್ಯೆ ಹೇಳುವಂಥದ್ದು ಅದು ಅವನಲ್ಲಿ ಇರ್ತದೆ. ಹಾಗಾಗಿ ಕ್ಷಣಿಕವಾದಂಥದ್ದು ಶ್ರೇಷ್ಠವೋ ಅಥವಾ ನಮ್ಮ ಜೀವನ ಪರ್ಯಂತ ನಮ್ಮ ಜೊತೆಗೆ ಇರುವಂಥದ್ದು ಶ್ರೇಷ್ಠವೋ ಅಂತ ನಾವು ನೋಡ್ತಾವಾಗ ಅನ್ನದಾನಕ್ಕಿಂತಲೂ ವಿದ್ಯೆಯನ್ನು ದಾನ ಮಾಡುವಂಥದ್ದು, ಅಂದರೆ ವಿದ್ಯೆಯನ್ನು ನಾವು ಮತ್ತೊಬ್ಬರಿಗೆ ಕಲಿಸಿಕೊಡುವಂಥದ್ದು ಶ್ರೇಷ್ಠ ಹೇಳುವಂಥದ್ದು ಇಲ್ಲಿ ಅರ್ಥ ಆಗ್ತದೆ. ಹಾಗಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ನಮ್ಮಿಂದ ಎಷ್ಟು ಸಾಧ್ಯವಿದೆಯೋ ಅಷ್ಟು ಮತ್ತೊಬ್ಬರಿಗೆ ವಿದ್ಯೆಯನ್ನು ಹೇಳಿಕೊಡುವಂತಹ ಒಂದು ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಇಂದಿನ ಸುಭಾಷಿತವನ್ನು ಮುಗಿಸೋಣ. ಜಯತು ಸಂಸ್ಕೃತಂ, ಜಯತು ಮನುಕುಲಂ.